ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಕರ್ನಾಟಕ ರಾಜ್ಯ ಶಾಖೆಯ ಚೇರ್ಮನ್ ರಾದ ಶ್ರೀ ವಿಜಯ್ ಕುಮಾರ್ ಪಾಟೀಲ್ ಶಾಮಂತಗೇರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಶುಭ ಕೋರುತ್ತಿರುವವರು ಶ್ರೀ ವಿಜಯ್ ಕುಮಾರ್ ಪಾಟೀಲ್ ಶಾಮಂತಗೇರ ಅಭಿಮಾನಿಗಳ ಬಳಗ, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. SAK ಕನ್ವೆನ್ಷನ್ ಹಾಲ್. ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್. ಸೇವ್ ಆಫ್ ದ ಸೀಸನ್ with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಪಲ್ಸರ್ ಧಮಾಕ ಆಫರ್, ಥ್ರಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಬಜಾಜ್ ಧಮಾಕ ಆಫರ್, ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿಯಿಂದ ಪ್ರಾರಂಭ. ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ವಿಸಿಟ್ KTB ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ದೇವದುರ್ಗ ಬಿಇಒ ಸುಖದೇವ್ ಮೇಲೆ ಹಲ್ಲೆ ಪ್ರಕರಣ ಯಾವುದೇ ಜಾತಿ ಧರ್ಮಕ್ಕೆ ಸಂಬಂಧಿಸಿದ್ದಲ್ಲ, ಕೂಡಲೇ ಮತ್ತೋರ್ವ ಆರೋಪಿಯನ್ನು ಬಂಧಿಸಲಿ, ರಮೇಶ್ ವೀರಾಪುರ್. ಮಾದಿಗ ಸಮುದಾಯದ ಮುಖಂಡರಿಗೆ ನಿಗಮ ಮಂಡಳಿಗಳಲ್ಲಿ ಅವಕಾಶ ನೀಡಲಿ, ಹನುಮಂತಪ್ಪ ಮನ್ನಾಪುರ ಆಗ್ರಹ. ರಾಯಚೂರು ವಾಣಿಜ್ಯೋದ್ಯಮ ಸಂಘದ ಅಧ್ಯಕ್ಷರಾಗಿ ಕಮಲ್ ಕುಮಾರ್, ಕಾರ್ಯದರ್ಶಿಯಾಗಿ ಜಮ್ಮಣ್ಣ ಆಯ್ಕೆ. ವಿದ್ಯಾರ್ಥಿಗಳಲ್ಲಿ ಮೌಲ್ಯಾಧಾರಿತ ಶಿಕ್ಷಣ ಕುರಿತು ಮನಪರಿವರ್ತನೆ ಅಗತ್ಯ, ಸ್ಮಿತಕ್ಕ. ಮತ್ತು ಜಿಲ್ಲೆಯಲ್ಲಿ ನಕಲಿ ಹತ್ತಿ ಬೀಜ ಮಾರಾಟ ಶಂಕೆ, ಹತ್ತಿ ಬೆಳೆಗೆ ಕೆಂಪು ರೋಗ, ಆತಂಕದಲ್ಲಿ ರೈತರು. ದೇವದುರ್ಗ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಸುಖದೇವ್ ಮೇಲೆ ಖಾಸಗಿ ಶಾಲೆಗಳ ಶಿಕ್ಷಣ ಸಂಸ್ಥೆಗಳ ನಡೆಸಿರುವ ಹಲ್ಲೆ ಯಾವುದೇ ಜಾತಿ ಧರ್ಮ ನಡುವೆ ನಡೆದ ಘಟನೆಯಲ್ಲ, ಕೂಡಲೇ ಇನ್ನೊಬ್ಬ ಆರೋಪಿಯನ್ನು ಬಂಧಿಸಬೇಕೆಂದು SFI ಜಿಲ್ಲಾಧ್ಯಕ್ಷ ರಮೇಶ್ ವೀರಾಪುರ್ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಜೂನ್ 23ರಂದು JJ ಅನುದಾನಿತ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಬಿಇಒ ಸುಖದೇವರ ಮೇಲೆ ಶರಣು ಹುಣಸಿಗಿ ಮತ್ತು ಬಸವರಾಜ್ ಪಾಟೀಲ್ ಗಾಣದಾಳ ಎಂಬುವರು ಹಲ್ಲೆ ನಡೆಸಿದ್ದಾರೆ. ಜಾಲಹಳ್ಳಿಯ ಭಾಗ್ಯವಂತಿ ಖಾಸಗಿ ಶಿಕ್ಷಣ ಸಂಸ್ಥೆ ಸರ್ಕಾರ ನಿಯಮ ಸಂಘಟಿಸಿ ಶುಲ್ಕ ಸಂಗ್ರಹ, ಮತೀಯ ಕೋಮು ಭಾವನೆ ಪ್ರಚೋದಿಸುವ ಕಾರ್ಯಕ್ರಮಗಳು ನಡೆಸಿರುವ ಕುರಿತು ದಾಖಲಾದ ದೂರಿನ ತನಿಖೆ ನಡೆಸಲಾಗಿತ್ತು. SFI ಮತ್ತು DYSI ಸಂಘಟನೆಗಳು ಈ ಕುರಿತು ದೂರು ಸಹ ನೀಡಲಾಗಿತ್ತು. BF ಸುಖದೇವ್ ತನಿಖೆ ನಡೆಸಿದ್ದರು. ತನಿಖಾ ಸಂದರ್ಭದಲ್ಲಿ ಶರಣು ಹುಣಸಿಗಿ ಅವರು ತಪ್ಪೊಪ್ಪಿಕೊಂಡು ಲಿಖಿತ ಬರೆದು ಕೊಟ್ಟಿದ್ದಾರೆ. JJ ಶಾಲೆಯಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಅನಧಿಕೃತವಾಗಿ ಪ್ರವೇಶ ಮಾಡಿ ಬಿಇಒ ಮೇಲೆ ಹಲ್ಲೆ ನಡೆಸಿದ ಪ್ರಕರಣಕ್ಕೆ ಸಂಬಂಧಿಸಿದ ಜಾಲಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶರಣು ಹುಣಸಿಗಿ ಇವರನ್ನು ಬಂಧಿಸಲಾಗಿದೆ. ಆದರೆ ಮತ್ತೋರ್ವ ಆರೋಪಿ ಇಲ್ಲಿಯವರೆಗೆ ಬಂಧನವಾಗಿಲ್ಲ. ಜಾಲಹಳ್ಳಿ ಪೊಲೀಸರು ಪ್ರಭಾವಕ್ಕೆ ಒಳಗಾಗಿ ಆರೋಪಿಯನ್ನು ಬಂಧಿಸಿಲ್ಲ. ಕೂಡಲೇ ಬಂಧಿಸಿ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಅನುಮತಿ ರದ್ದುಗೊಳಿಸದಿದ್ದರೆ ಹೋರಾಟ ನಡೆಸುವುದಾಗಿ ಹೇಳಿದರು. ಬಿಇಒ ಸುಖದೇವ್ ಅವರ ಮೇಲೆ ನಡೆದಂಥ ಖಾಸಗಿ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಿಂದ ನಡೆದಂಥ ಸಂಸ್ಥೆಯಲ್ಲಿ ಒಂದು ಕಾರ್ಯಕ್ರಮಕ್ಕೆ ಬಿಇಒ ಅವರು ಹೋಗಿರ್ತಾರೆ. ಆ ಒಂದು ಕಾರ್ಯಕ್ರಮದಲ್ಲಿ ಅಕ್ರಮವಾಗಿ JJ ಶಿಕ್ಷಣ ಸಂಸ್ಥೆಯಲ್ಲಿ ಬಸವರಾಜ್ ಅಂದರೆ ಶರಣು ಹುಣಸಿಗಿ ಮತ್ತು ಬಸವರಾಜ್ ಪಾಟೀಲ್ ಗಾಣದಾಳ ಅಂತೇಳಿ ಇವರು ಭಾಗ್ಯವಂತಿ ಶಿಕ್ಷಣ ಸಂಸ್ಥೆ ಜಾಲಹಳ್ಳಿ ಮತ್ತು ಇನ್ನೊಬ್ಬ ಶಿಕ್ಷಣ ಸಂಸ್ಥೆ ಬಸವರಾಜ್ ಗಾಣದಾಳದಲ್ಲಿ ಒಂದು ಖಾಸಗಿ ಒಂದು ಶಿಕ್ಷಣ ಸಂಸ್ಥೆ ಇದೆ. ಅವರಿಬ್ಬರು ಕೂಡ JJ ಶಿಕ್ಷಣ ಸಂಸ್ಥೆ ನಡೆದಂಥ HM ಮತ್ತು ವಿಶ್ವದ ಮುಖ್ಯ ಅಧಿಕಾರಿಗಳಿಗೆ ನಡೆದಂಥ ತರಬೇತಿ ಕಾರ್ಯಕ್ರಮದಲ್ಲಿ ಇವರು ಅಕ್ರಮವಾಗಿ ಹೋಗಿ ಅಲ್ಲಿ ಹಲ್ಲೆ ಮಾಡಿರ್ತಾರೆ. ಹಲ್ಲೆಗೆ ಉದ್ದೇಶ ಏನಪ್ಪ ಅಂತಂದ್ರೆ
ಈ ಹಿಂದೆ ಜೆ ಶಿಕ್ಷಣ ಸಂಸ್ಥೆ ಆ ಒಂದು ಸಂಸ್ಥೆಯಲ್ಲಿ ಕೋಮು ಪ್ರಚೋದನೆ ಮತ್ತು ಅಕ್ರಮವಾಗಿ ಬೇರೆ ಬೇರೆ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದಾರೆ. ಮಕ್ಕಳಿಗೆ ಕೋಮು ಪ್ರಚೋದನೆ ಅಂತ ಕಾರ್ಯಕ್ರಮಗಳನ್ನು ಮಾಡ್ಯಾರ ಅಂತ ಹೇಳಿ ಮತ್ತು ಅಕ್ರಮವಾಗಿ ಫೀ ವಸೂಲಿ ಮಾಡ್ಯಾರ ಅಂತ ಹೇಳಿ SFI ದೂರು ನೀಡಿತ್ತು BO ಆಫೀಸ್ಗೆ ಮತ್ತು DDP ಆಫೀಸ್ಗೆ. ಅದರ ಭಾಗವಾಗಿ ಶಿಕ್ಷಣ ಇಲಾಖೆಯಿಂದ ಒಂದು ಕಮಿಟಿಯನ್ನು ನೇಮಕ ಮಾಡಿ ಅಲ್ಲಿ ತನಿಖೆ ಮಾಡಿರ್ತಾರೆ. ಆ ತನಿಖೆ ಒಂದು ವರದಿಯಲ್ಲಿ ಏನ್ ಹೇಳ್ತಪ್ಪ ಅಂತಂದ್ರೆ ನಾವು ಅಕ್ರಮವಾಗಿ ಫೀಸ್ ವಸೂಲಿ ಮಾಡಿದ್ದು ಅವರು ಹೇಳಿದ್ದಾರೆ. ಆ ಒಂದು ವರದಿಯಲ್ಲಿದೆ. ಮತ್ತೆ ಅಲ್ಲಿ ಅವರ ಪ್ರಕಾರ ಖಾಸಗಿ ಕಟ್ಟಡದಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾ ಇದ್ದೀವಿ ಅನ್ನೋದು ಕೂಡ ಅವರು ಸ್ಪಷ್ಟವಾಗಿ ವರದಿಯನ್ನು ಹೇಳಿದ್ದಾರೆ. ಈ ಕಾರಣಕ್ಕೆ BO ಅವರ ಮೇಲೆ ಕ್ರಮ ಕೈಗೊಳ್ಳುವ ಒಂದು ನೋಟಿಸ್ ಅನ್ನು ಕಳಿಸಿರ್ತಾರೆ. ಮತ್ತೆ ಇದನ್ನ ಎದುರಿಸಕ್ಕಾಗಲಾರ್ದೇ ಅವ್ರ ಮೇಲೆ BO ಅವ್ರ ಮೇಲೆ ಹಲ್ಲೆ ಮಾಡಿ ಇದನ್ನ ಎದುರಿಸಿ ಅವ್ರನ್ನ ಒಂದು ಶಿಕ್ಷಣ ಸಂಸ್ಥೆಯನ್ನ ಸೇವ್ ಮಾಡ್ಕೋಬೇಕಂತ ಕಾರಣಕ್ಕೆ ಅವರು ಹಲ್ಲೆ ಮಾಡಿರ್ತಾರ. ಆದ್ರೆ ಅವತ್ತು ಹಲ್ಲೆ ಮಾಡಿದ ದಿವಸನೇ ಇವತ್ತು ಅಲ್ಲಿ ಜಾಲಹಳ್ಳಿಯಲ್ಲಿ SFI ಮತ್ತು ಇತರೆ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ಆಗ್ತಾರ. ಆ ಪ್ರತಿಭಟನೆಗೆ ಒಂದು ಪೊಲೀಸರು ಅವ್ರ ಮೇಲೆ ಪ್ರಕರಣ ದಾಖಲಿಸ್ತಾರ. ಒಂದು ಜಾತಿ ನಿಂದನೆಯ ಪ್ರಕರಣ ಕೂಡ ದಾಖಲಾಗುತ್ತೆ. ಅನೇಕ ಸೆಕ್ಷನ್ಗಳಿದ್ದಾವ ಅದರೊಳಗಡೆ. ಅದ್ರ ಭಾಗವಾಗಿ ಒಬ್ಬ ಆರೋಪಿ ಬಸವರಾಜ್ ಪಾಟೀಲ್ ಕಾನೂನು ಮಾತ್ರ ಒಬ್ಬ ಆರೋಪಿಯನ್ನ ಅರೆಸ್ಟ್ ಮಾಡಿದಾರ. ಇನ್ನೋರ್ವ ಆರೋಪಿಯನ್ನ ಇವತ್ತು ಅವರು ಈ ಒಂದು ಪ್ರಕರಣದಲ್ಲಿ ಬಂಧನ ಮಾಡಿದರೆ ಪೊಲೀಸರು ಅವ್ರನ್ನ ರಕ್ಷಣೆ ಮಾಡುವಂತ ಕೆಲಸ ಮಾಡ್ತಾ ಇದ್ರ. ಅವ್ರನ್ನು ಕೂಡ ಅರೆಸ್ಟ್ ಮಾಡಬೇಕು. ಮತ್ತೆ ಇವತ್ತು ಆ ಆರೋಪಿ ಹೊರಗಡೆ ಇಟ್ಕೊಂಡು ಈ ಪ್ರಕರಣವನ್ನ ಹಾದಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಇದನ್ನ ತಮ್ಮ ಶಿಕ್ಷಣ ಸಂಸ್ಥೆಯ ತಪ್ಪನ್ನ ಮರೆಮಾಚೋದಕ್ಕೋಸ್ಕರ ಜಾತಿ ಮತ್ತು ಧರ್ಮಗಳ ಮಧ್ಯೆ ಒಂದು ಗಲಭೆ ಅನ್ನೋ ರೀತಿಯಲ್ಲಿ ಬೀಳಿಸಿಕೊಂಡು ತಾವು ಸೇಫ್ ಆಗಿ ನೋಡ್ತಾ ಇದ್ದಾರೆ. ಇದನ್ನ SFI ತೀವ್ರವಾಗಿ ಕಾಣಿಸ್ತದ. ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತಮ್ಮ ಮೇಲೆ ದೂರ ಬಂದಾಗ ತಾವು ಅದನ್ನ ಸೇಫ್ ಆಗ್ಬಿಡ್ತಾರಪ್ಪ ಅಂತಂದ್ರೆ ತಾವು ಸರಿ ಅಂತ ಹೇಳಿ ಪ್ರೂವ್ ಮಾಡಬೇಕು. ಬದಲಾಗಿ ಅದನ್ನ ಈ ಪ್ರಕರಣವನ್ನ ದಾರಿ ತಪ್ಪಿಸಿ IT ನಿಯಮವನ್ನು ಉಲ್ಲಂಘನೆ ಮಾಡಿ ಶಿಕ್ಷಣ ಇಲಾಖೆಯ ಎಲ್ಲ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಶಿಕ್ಷಣ ಸಂಸ್ಥೆಯನ್ನ ನಡೆಸ್ತಾ ಒಂದು ದಂಧೆ ಮಾಡಿದಾರ. ಹಾಗಾಗಿ ಈ ಒಂದು ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನ ನಿಯಂತ್ರಣ ಮಾಡೋದಕ್ಕ ಹೋದಂತ ಸಂದರ್ಭದಲ್ಲಿ ಅಧಿಕಾರಿಗಳ ಮೇಲೆ ಈ ರೀತಿಯಾದಂತಹ ಹಲ್ಲೆಗಳು ಇದು ಮುಂದಾಗ್ತಾ ಇದಾವ. ಇದನ್ನ ಈ ಪೊಲೀಸರು ಕೂಡ ಸರಿಯಾದ ರೀತಿಯಲ್ಲಿ ಇನ್ನೊಬ್ಬ ಆರೋಪಿಯನ್ನು ಬಂಧನ ಮಾಡಬೇಕು ಅನ್ನೋದು SFI ಆಗ್ರಹವಾಗುತ್ತ. ಮುಂದೆ ಮತ್ತೆ ಶಿಕ್ಷಣ ಸಂಸ್ಥೆಯ ಮಾನ್ಯತೆಯನ್ನು ಕೂಡ ರದ್ದು ಮಾಡಬೇಕು. ಇಲ್ಲಪ್ಪ ಅಂತಂದ್ರೆ ಮುಂದಿನ ದಿವಸದಲ್ಲಿ SFI ಜಿಲ್ಲೆಯಾದ್ಯಂತ ತೀವ್ರತರವಾಗಿ ಹೋರಾಟ ರೂಪಿಸಬೇಕಾಗುತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನ ನಾವು ನೀಡ್ತಾ ಇದ್ದೀವಿ. SFI ರಾಜ್ಯ ಉಪಾಧ್ಯಕ್ಷ ಶಿವಕುಮಾರ್ ಮ್ಯಾಗಳಮನಿ ಮಾತನಾಡಿ BO ಸುಖದೇವ್ ಮೇಲೆ ಹಲ್ಲೆ ನಡೆಸಿರುವ ಪ್ರಕರಣ ದಾಖಲಾಗಿದ್ದು ನ್ಯಾಯಾಲಯ ವಿಚಾರಣೆ ನಡೆಸಲಿದೆ. ಆದರೆ ಪ್ರಕರಣವನ್ನು ಜಾತಿ ಧರ್ಮಕ್ಕೆ ನಂಟು ಬೆಳೆಸುವ ಕೆಲಸವಾಗುತ್ತಿದೆ. ಕ್ಷೇತ್ರ ಶಿಕ್ಷಣಾಧಿಕಾರಿ ಮೇಲೆ ಹಲ್ಲೆ ನಡೆಸಿ ಗುಂಡಾ ಪ್ರವೃತ್ತಿ ಪ್ರದರ್ಶಿಸಲಾಗಿದೆ. ಅಕ್ರಮಗಳನ್ನು ಮುಚ್ಚಿ ಹಾಕಲು ದೌರ್ಜನ್ಯ ಮಾಡಲಾಗಿದೆ. ಕೂಡಲೇ ಆರೋಪಿಗಳನ್ನು ಬಂಧಿಸಬೇಕೆಂದರು. ಸಂಸ್ಥೆಯ ಒಂದು ವ್ಯಾಪ್ತಿಯ ಒಳಗಡೆ BO ಅವರು ಸರ್ಕಾರಿ ಕಾರ್ಯಕ್ರಮ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಇವರು ಕೂಡ ಅಂದ್ರೆ ಇಲ್ಲಿ ನಮ್ಮ ಶಾಲೆ ವಿಚಾರವಾಗಿ BO ಅವರು ಈ ರೀತಿ ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳಿ ಹುಡುಗ ಮಾಡೋಕ್ಕೋಸ್ಕರ ಕೆಟ್ಟ ಉದ್ದೇಶ ಇಟ್ಕೊಂಡು ಹೋಗಿ ಅವ್ರನ್ನ ದಾಳಿ ಮಾಡಿ ಹೊಡೆದಿದ್ದಾರೆ. ಇದು ಕ್ಲಿಯರ್ ಕಟ್. ಅವರು ಯಾಕಂದ್ರೆ ಜಾಲಹಳ್ಳಿಯಲ್ಲಿ ಅಥವಾ ಗಾಣಗಾಳದಲ್ಲಿ ದೇವದುರ್ಗ ತಾಲೂಕಿನಲ್ಲಿ ಈ ತರ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಕೂಡ ಇದಾವ. ಅವರೆಲ್ಲ ನೋಡ್ಬಿಟ್ಟು ಯಾಕೆ ಪರ್ಟಿಕ್ಯುಲರ್ ಈ ಇಬ್ಬರೇ ವ್ಯಕ್ತಿಗಳು ಹೋಗಿ ಗಲಾಟೆ ಮಾಡಬೇಕು, ಜಗಳ ಮಾಡಬೇಕು, ಉದ್ದೇಶ ಇಷ್ಟೇ. ನಮ್ಮ ಶಾಲೆಯ ವಿರುದ್ಧ ದೂರು ಕೊಟ್ಟಿದ್ದಾರೆ. ಆ ದೂರನ್ನ ಇವರು ಒಂದು ಆದ್ಯತೆಯನ್ನು ಪರಿಗಣಿಸಿ ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡಿದ್ದಾರೆ ಅಂತ ಹೇಳಿ ಅದೊಂದು ರಿಪೋರ್ಟ್ ಕೂಡ ಇದೆ. ಆಲ್ರೆಡಿ ನಾವು ಕೆಲವು ಕಡೆ ಅದನ್ನು ಸಬ್ಮಿಟ್ ಮಾಡಿದ್ದೇವೆ. ಕೊಟ್ಟಿದ್ದಾರೆ ವರದಿಯಲ್ಲಿ ಅವರು ಆರೋಪಗಳು ಸಾಬೀತಾಗಿದ್ದಾವೆ. ಆ ಕೆಟ್ಟ ಉದ್ದೇಶಕ್ಕೆ ಮುಖಮ ಮಾಡೋಕೆ ಪ್ರಯತ್ನ ಮಾಡಿದ್ದಾರೆ. ಅದು ಕ್ಲಿಯರ್ ಕಟ್. ಇವತ್ತು ನಾವು ಇದೆ SFI DYFI ಜಂಟಿಯಾಗಿ ಕೊಟ್ಟಿದೆ. ಅದ್ರ ಬಗ್ಗೆ ಇದೆ. ಮತ್ತೆ ಅಲ್ಲಿ BO ಅವರು ಅದು ಇನ್ನೊಂದು ಬೇರೆ ಹೇಳಿದಾರೆ. ಇವತ್ತು ನಾವು SFI ಹೇಳ್ಕೊಟ್ಟಿದ್ದೇವೆ ಅಂದ್ರೆ ಮೊನ್ನೆ ಸೋಮವಾರ ದಿನ ಈ ಇಬ್ಬರು ವ್ಯಕ್ತಿಗಳಲ್ಲಿ ಒಬ್ಬರು ನಮ್ಮ ವೀರ ಸೇವಾ ಸಮಾಜಕ್ಕೆ ಸೇರಿದಂತೆ ವ್ಯಕ್ತಿ ಇದ್ದಾರ. ಆದ್ರೆ ಅವರು ತೆರವುಗೊಳಿಸಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ಅಂದ್ರೆ ಈಗ ಒಂದು ಸಮುದಾಯಗಳ ಮಧ್ಯೆ ಅಥವಾ ಸಮಾಜದ ಮಧ್ಯೆ ಸ್ವಾಸ್ಥ್ಯವನ್ನು ಹಾಳು ಮಾಡಲಿಕ್ಕೆ ಒಂದು ಬಾಲ್ಯವನ್ನು ಬೆಸೆಯುವಂಥದ್ದು ಹಾಳು ಮಾಡಲಿಕ್ಕೆ ಹೊರಟಿದ್ದಾರೆ. ನಾವಿವತ್ತು ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದ್ವಿ. SFI ಅಥವಾ ಬೇರೆ ಎಲ್ಲಾ ಪ್ರತಿಪಕ್ಷ ಸಂಘಟನೆಗಳು ಹೋರಾಟ ಮಾಡಿದವ ಅವ್ರು ಬಂಧನ ಆಗಬೇಕು, ಆಮೇಲೆ ಶಿಸ್ತು ಕ್ರಮ ಆಗ್ಬೇಕಂತ ಹೇಳಿ ಆಲ್ರೆಡಿ ಪ್ರಕರಣ ಕೂಡ ದಾಖಲಾಗಲ್ಲ. ಅಟ್ರಾಸಿಟಿ ಪ್ರಕರಣ ಯಾಕೆ ದಾಖಲಾಯಿತು ಅಂತ ಕೆಲವು ಪ್ರಶ್ನೆ ಮಾಡಿದಾಗ ನಕಲಿ ಅಥವಾ ಸುಳ್ಳು ಕೇಸ್ ಅಂತ ಹೇಳ್ತಾರೆ. ಬಹುಶಃ ಅದು
ಎಫೆಕ್ಟ್ ಆಗ್ತದೆ. ಈ ಸಂದರ್ಭದಲ್ಲಿ ಮಹಾಲಿಂಗ ದೊಡ್ಡಮನಿ, ಬಸವರಾಜ್ ದೀನಸಮುದ್ರ, ಮೌನೇಶ್ ಕವಿತಾ ಉಪಸ್ಥಿತರಿದ್ದರು. ರಾಜಕೀಯ ಪಕ್ಷಗಳು ವಿಧಾನಸಭಾ ಚುನಾವಣೆಯಲ್ಲಿ ಮಾದಿಗ ಸಮಾಜ ಟಿಕೆಟ್ ನೀಡದೆ ಅನ್ಯಾಯ ಮಾಡಿದ್ದು, ನಿಗಮ ಮಂಡಳಿ ನೇಮಕಾತಿಯಲ್ಲಿ ಸಮುದಾಯ ಜನರಿಗೆ ರಾಜಕೀಯ ಪ್ರಾತಿನಿಧ್ಯ ನೀಡಬೇಕೆಂದು ಮಾದಿಗ ಸಂಘಟನೆಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಹನುಮಂತ ಮನ್ನಾಪುರೆ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಲಿಂಗಸ್ಗೂರು ಮೀಸಲು ವಿಧಾನಸಭಾ ಕ್ಷೇತ್ರ ಸೇರಿ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳಿಗೆ ಮಾದಿಗ ಸಮಾಜಕ್ಕೆ ರಾಜಕೀಯ ಅವಕಾಶ ದೊರೆಯದೆ ಹೋಗಿದೆ. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದಿದ್ದು, ಸಮುದಾಯ ನಾಯಕರಿಗೆ ನಿಗಮ ಮಂಡಳಿ ನಾಮನಿರ್ದೇಶನದಲ್ಲಿ ಅವಕಾಶ ಕಲ್ಪಿಸಬೇಕೆಂದರು. ಮಾದಿಗ ಸಮಾಜ ಒಳ ಮೀಸಲಾತಿಗಾಗಿ 1997ರಿಂದ ಅನೇಕ ಹಂತದ ಹೋರಾಟ ಮಾಡುತ್ತಾ ಬಂದಿರುವ ಹೇಮರಾಜ್ ಹಸ್ಕಿಹಾಳಿವರಿಗೆ ನಿಗಮ ಮಂಡಳಿಗೆ ನೇಮಿಸಬೇಕು ಎಂದರು. ಸಮುದಾಯ ಸಂಘಟನೆ ಎಲ್ಲ ಸಮುದಾಯಗಳಿಗೆ ಅನ್ಯಾಯವಾದರೂ ಮುಂಚೂಣಿಯಲ್ಲಿ ನಿಂತು ಹೋರಾಟ ಮಾಡುತ್ತಾ ಬಂದಿದ್ದಾರೆ. ಸಫಾಯಿ ಕರ್ಮಚಾರಿ ನಿಗಮಕ್ಕೆ ಎಸ್ ಮಾರೆಪ್ಪನವರನ್ನು ನೇಮಿಸಿದಂತೆ ಹೇಮರಾಜ್ ಹಸ್ಕಿಹಾಳಿವರಿಗೆ ಅವಕಾಶ ನೀಡಬೇಕೆಂದರು. ಸಮುದಾಯ ಈ ಬಾರಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದೆ. ಕಾಂಗ್ರೆಸ್ ಪಕ್ಷ ಹೋರಾಟಗಾರರನ್ನು ಗುರುತಿಸಿ ಅಧಿಕಾರ ನೀಡಬೇಕೆಂದರು. ಮತ್ತು ಈಗ ಏನು ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಮ್ಮ ರಾಯಚೂರು ಜಿಲ್ಲೆಗೆ ನಿಗಮ ಮಂಡಳಿಗಳಲ್ಲಿ ನಮ್ಮ ಸಮಾಜದವರಿಗೆ ನಾಮನಿರ್ದೇಶನ ಮಾಡಬೇಕಂತ ಕೂಡ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೀವಿ. ಕಾರಣ ಏನಪ್ಪ ಅಂತಂದ್ರೆ, ಮಾದಿಗ ಸಂಘಟನೆಗಳು ಸುಮಾರು ಏನಪ್ಪ ಅಂದ್ರೆ MRHS ಜಿಲ್ಲೆಯಲ್ಲಿ 1997ರಿಂದ ಎಲ್ಲ ಸಂಘಟನೆಗಳು ಏನಪ್ಪ ಅಂದ್ರೆ ಒಗ್ಗಟ್ಟಾಗಿ ಕಟ್ಟಿದಂತ MRHS ಸಮಿತಿ ಏನಪ್ಪ ಅಂದ್ರೆ ಇವತ್ತಿನ ದಿನ ಎಲ್ಲರೂ ಕೂಡ ನಾವು ಒತ್ತಾಯ ಪಡಿಸಿದ್ರೆ, ನಮ್ಮವರಿಗೆ ಯಾರಿಗಾದ್ರು ಕೂಡ ನೀವು ನಮ್ಮವರಿಗೆ ಕೊಡಬೇಕು. ಒಂದು ಅದರಲ್ಲಿ ಸಂಘಟನೆಗೆ ದುಡಿದವ್ರಿಗೆ ಕೊಡಬೇಕು. ಸಂಘಟನೆಯಲ್ಲಿ ದುಡಿದವರ ಅದರಲ್ಲಿ ಸುಮಾರು 5-6 ಜನ ಇದ್ದಾರೆ. ಅವರೆಲ್ಲರ ಒಮ್ಮತ ಅಭಿಪ್ರಾಯ ಮೇರೆಗೆ ಹೇಮರಾಜ್ ಹಸ್ಕಿಹಾಳಿಯವರಿಗೆ ಕೂಡ ನಿಗಮ ಮಂಡಳಿಯಲ್ಲಿ ನಾಮನಿರ್ದೇಶನ ಸದಸ್ಯರು ಮಾಡಿ ಅಧ್ಯಕ್ಷರು ಮಾಡುವಂತ ನಾವು ಪತ್ರಿಕೆ ಮೂಲಕ ಹೇಳಿಕೊಡ್ತಿದ್ದೀವಿ. ಯಾಕಪ್ಪ ಅಂದ್ರೆ ನಾವು ನಮ್ಮ ಸಮಾಜಕ್ಕೋಸ್ಕರ ಸುಮಾರು 30 ವರ್ಷಗಳಿಂದ ಸತತವಾಗಿ ಒಳ ಮೀಸಲಾತಿಗೆ ಹೋರಾಟ ಮಾಡಿ ಸಂಬಂಧಪಟ್ಟಂತೆ ನಮಗೂ ಕೂಡ ಗೊತ್ತಿರೋ ವಿಷಯ. ಹಾಗಾಗಿ ಈಗ ಏನು ಕಾಂಗ್ರೆಸ್ ಸರ್ಕಾರದಲ್ಲಿ ನಮ್ಮ ರಾಯಚೂರು ಜಿಲ್ಲೆಗೆ, ಅದು ರಾಯಚೂರು ಸ್ಥಳೀಯವಾಗಿ ಬಹುಸಂಖ್ಯಾತರಾಗಿರ್ತಕ್ಕಂಥ ಮಾದಿಗರಿಗೆ ಏನಪ್ಪ ಅಂದ್ರೆ ಈ ಒಂದು ನಿಗಮ ಮಂಡಳಿಗಳಿಗೆ ಅವಕಾಶ ಮಾಡಿಕೊಡ್ಬೇಕಂತ ನಮ್ಮ ಪತ್ರಿಕೆ ಮೂಲಕ ನಾನು ಕೇಳಲ್ಪಡ್ತೀನಿ. ಏನಾದರೂ ಬೇರೆ ಜನಾಂಗಗಳಿಗೆ ಇದು ಮಾಡಿದ್ರೆ ನಮ್ಗೆ ತಾರತಮ್ಯ ಮಾಡಿದಂಗಾಗ್ತದ. ಯಾವುದೇ ಒಂದು ರಾಜಕೀಯ ಸ್ಥಾನಮಾನಗಳು ಕೂಡ ನಮ್ಮ ಮಾದಿಗ ಸಮಾಜದಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಯಾರಿಗೂ ಕೂಡ ಒಂದು ಸ್ಥಾನಮಾನ ಇದ್ದಾಗ ಆಗಿದೆ. ಆದ್ರೂ ಏನಪ್ಪ ಅಂದ್ರೆ ನಾವು ಬಹಳ ನಿರೀಕ್ಷೆ ಮಾಡಿದ್ದೀವಿ. ಯಾವುದೇ ಪಕ್ಷದಲ್ಲಿ ಆದ್ರೂ ಕೂಡ ಒಂದು ಪಕ್ಷದಲ್ಲಿ ನಮಗೇನಪ್ಪ ಅಂದ್ರೆ ಲಿಂಗಸ್ಗೂರು ಟಿಕೆಟ್ ಏನಪ್ಪ ಅಂದ್ರೆ ಯಾವುದೇ ಪಕ್ಷದ ಕೊಡ್ತಾರಂತ ಬಹಳ ನಿರೀಕ್ಷೆ ಮಾಡಿದ್ವಿ. ಆದ್ರೂ ಕೂಡ ನಮಗೆ ಬಹಳ ಹೈದರಾಬಾದ್ ಕರ್ನಾಟಕದಲ್ಲಿ ಒಂದೇ ಒಂದು ಮಾದಿಗ ಟಿಕೆಟ್ ಕೊಡೋದು ದುರಂತ. ಹಾಗಾಗಿ ಈಗ ಏನಪ್ಪ ಅಂದ್ರೆ ನಿಗಮ ಮಂಡಳಿಗಳಲ್ಲಿ ನಮ್ಮವ್ರಿಗೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಪಡಿಸಿದ್ದೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಏನಾದರೂ ನಮ್ಮ ಒಂದು ಕರೆಗೆ ಒಗ್ಗಟ್ಟು ಮಾಡಿದ್ದೆ ಆದರೆ ನಾವು ಸ್ವಾಗತ ಮಾಡ್ತೀವಿ. ಮತ್ತೆ ನಮ್ಮ ಮೇಲೆ ಏನಾದರೂ ತಾರತಮ್ಯ ಮಾಡಿದ್ದೆ ಆದರೆ ನಾವು ಮತ್ತೆ ಬೀದಿಗಳಲ್ಲಿ ಹೋರಾಟ ಕೂಡ ಮಾಡಬೇಕಾಗ್ತದೆ ಅಂತೇಳಿ ನಾವು ಎಚ್ಚರಿಕೆ ಕೂಡ ಕೊಡಬೇಕಾಗ್ತದ. ಇವತ್ತು ದಿನ ನಮ್ಮ ಸುಮಾರು ಸಫಾಯಿ ಕರ್ಮಚಾರಿಗಳು ಹಲವಾರು ಯೋಜನೆಗಳಿಂದ ವಂಚಿತರಾಗಿದ್ದಾರೆ. ಅವ್ರಿಗೆ ಏನೋ ಎಲ್ಲ ಸ್ಕೀಮ್ಗಳು ಸರ್ಕಾರ ವತಿಯಿಂದ ಏನೋ ಸಿಗಬೇಕಾಗಿತ್ತು. ಅವರಿಗೆ ಸರಿಯಾಗಿ ಇವತ್ತಿಂದ 12 ತಿಂಗಳ 10 ತಿಂಗಳು ಕೂಡ ಶಾಲೆಗಳಿಲ್ಲ. ಅವ್ರಿಗೆ ರಾಯಚೂರು ಜಿಲ್ಲೆ ಅಂತ ಅಷ್ಟೇ ಅಲ್ಲ, ಬೇರೆ ಬೇರೆ ತಾಲೂಕಲ್ಲಿ ಕೂಡ ಗೃಹಸಭೆಗಳಲ್ಲಿ 10 ತಿಂಗಳ ಶಾಲೆ ಆಗಿದೆ ಸರ್. ಹೀಗಾಗಿ ಈ ಒಂದು ನಾಮನಿರ್ದೇಶನ ಸದಸ್ಯರನ್ನ ಯಾರು ನಮ್ಮನ್ನು ನೇಮಕ ಮಾಡಿದ್ದಾರೆ ಅವ್ರನ್ನ ಕೂಡ ನಮ್ಮ ಸಮಸ್ಯೆಗಳನ್ನ ಅಲ್ಲಿ ಕೇಳುವಂತ ಅವಕಾಶವನ್ನು ನಮ್ಗೆ ಸಿಗ್ತದಂತ ಕೂಡ ನಾನು ಹೇಳಕ ಇಷ್ಟಪಡ್ತಿದ್ದೀನಿ. ಮತ್ತು ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ರವಿಕುಮಾರ್ ಗಬ್ಬೂರು, ಆಂಜನೇಯ ಉಟ್ಕೂರು, ನರಸಿಂಹಲು, ಎ ರಾಮು, ರಾಘವೇಂದ್ರ ಬೋರೆಡ್ಡಿ, ಅಬ್ರಾಹಂ ಕಮಲಾಪುರು, ಪ್ರಭು ಮಚ್ಚೆಠಾಳ್, ಆಕಾಶ್ ಮಾನ್ವಿ, ಜೆಎಲ್ ಆನಂದ್ ಸೇರಿ ಹಲವರು ಇದ್ದರು.
ಈಗ ಜಾಹೀರಾತು. ಊರಿಗೆ ಇವನು ಚಿನ್ನದ ಕಳಶ, ಕೃಷ್ಣನ ಕರ್ಣನ ಹೋಲುವ ಮನುಷ್ಯ. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಕರ್ನಾಟಕ ರಾಜ್ಯ ಶಾಖೆಯ ಚೇರ್ಮನ್ ರಾದ ಶ್ರೀ ವಿಜಯ್ ಕುಮಾರ್ ಪಾಟೀಲ್ ಶಾಮಂತಗೇರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಶುಭ ಕೋರುತ್ತಿರುವವರು ಶ್ರೀ ವಿಜಯ್ ಕುಮಾರ್ ಪಾಟೀಲ್ ಶಾಮಂತಗೇರ ಅಭಿಮಾನಿಗಳ ಬಳಗ, ರಾಯಚೂರು. ಕಾಲಿಗೆ ಸೋಲುವ ಮಗುವ ಮನಸ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. SAK Convention Hall. Book now, flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Visit SAK Convention Hall, Shekhar Nagar, IB Road, Raichur. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್. ಅಶ್ವಿನಿ ಹೇಗಿದ್ಯಾ? ಮಗು ತುಂಬಾ ಚೆನ್ನಾಗಿದೆ. ಹೌದು ಕಣೆ, ನನಗರ ತುಂಬಾ ವರ್ಷ ಆದ್ರೂ ಮಕ್ಕಳೇ ಆಗಿರ್ಲಿಲ್ಲ. ಆಗ ನಾನು ಹೊಸಮನಿ ಫರ್ಟಿಲಿಟಿ ಮತ್ತು IVF ಸೆಂಟರ್ ಹೋಗಿ ಟ್ರೀಟ್ಮೆಂಟ್ ತಗೊಂಡೆ. ಈಗ ಮಗು ಆಯ್ತು. ಹೌದು, ಹೊಸಮನಿ ಫರ್ಟಿಲಿಟಿ ಮತ್ತು IVF ಸೆಂಟರ್. ಇಲ್ಲಿ ದೊರೆಯುವ ಸೌಲಭ್ಯಗಳು: ಓವ್ಯುಲೇಷನ್, ಅಂಡೋತ್ಪತ್ತಿ, ಇಂಡಕ್ಷನ್, IUI, IVF, ICSI, ಪುರುಷ ಬಂಜೆತನ ಚಿಕಿತ್ಸೆ, TECA, PESA, ಫಲವತ್ತತೆ ಸಂರಕ್ಷಣಾ ಚಿಕಿತ್ಸೆ, ಹಿಸ್ಟರೋಸ್ಕೋಪಿ, ಲ್ಯಾಬ್ರೋಸ್ಕೋಪಿ, ನಿಯಮಿತ ANC ತಪಾಸಣೆ ಮತ್ತು ವಿತರಣೆ, ಅಲ್ಟ್ರಾಸೋನೋಗ್ರಫಿ, 24 ಗಂಟೆಗಳ ಲ್ಯಾಬ್ ಸೌಲಭ್ಯಗಳು ಮತ್ತು ICU, NICU ಸೆಟಪ್. ಹಿಂದೆ ಸಂಪರ್ಕಿಸಿ ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಕರೆ ಮಾಡಿ 8971034723 ಮತ್ತು 9663556077. ಪಲ್ಸರ್ ಧಮಾಕಾ ಆಫರ್, ಥ್ರಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಪಲ್ಸರ್ NS 125cc 95% ಸಾಲ ಸೌಲಭ್ಯ. ಪಲ್ಸರ್ P150 48 ತಿಂಗಳ ಕಂತುಗಳು ಮಾತ್ರ. ಪಲ್ಸರ್ N160 6,000 ರೂಪಾಯಿಗಳವರೆಗೆ ಉಳಿತಾಯ. ಪಲ್ಸರ್ 150 TD ಸೀಮಿತ ಅವಧಿಯವರೆಗೆ ಮಾತ್ರ. ಹಿಂದೆ ಎಂದು ಇರದ, ಮುಂದೆಂದೂ ಇರದ ಬಜಾಜ್ ಧಮಾಕಾ ಆಫರ್. ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿರಿಂದ ಪ್ರಾರಂಭ. CT 110A ಕಡಿಮೆ ಡೌನ್ ಪೇಮೆಂಟ್ 999 ರೂಪಾಯಿ ಮಾತ್ರ. ನ್ಯೂ ಪ್ಲಾಟಿನಾ 110 ABS 1999 ರೂಪಾಯಿ ಮಾತ್ರ. ಪಲ್ಸರ್ 125 2,999 ರೂಪಾಯಿ ಮಾತ್ರ.
Visit beside Ganj Kalyana Mandap, Ganj Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123-535300. Sri Raghavendra Ghee, Sri Raghavendra Tupa, Sri Raghavendra Ghee. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. 2023-25ನೇ ಸಾಲಿಗೆ ರಾಯಚೂರು ವಾಣಿಜ್ಯೋದ್ಯಮ ಸಂಘದ ಅಧ್ಯಕ್ಷರಾಗಿ ಎಸ್ ಕಮಲ್ ಕುಮಾರ್, ಪ್ರಧಾನ ಕಾರ್ಯದರ್ಶಿಯಾಗಿ ವೈ ಜಂಬಣ್ಣ ಇವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷರಾಗಿ ದೋತರಬಂಡಿ ಮಲ್ಲಿಕಾರ್ಜುನ, ಬಿ ಜಗದೀಶ್ ಗುಪ್ತಾ, ಸಾವಿತ್ರಿ ಪುರುಷೋತ್ತಮ್, ಗಾರಲ್ದಿನಿ ಸಿದ್ದನಗೌಡ, ಖಜಾಂಚಿಯಾಗಿ ಕೆಎಂ ಪಾಟೀಲ್, ಜಂಟಿ ಕಾರ್ಯದರ್ಶಿಗಳಾಗಿ ಎಚ್ ಸಂದೀಪ್ ಪಾಟೀಲ್, ವಿ ಲಕ್ಷ್ಮೀ ರೆಡ್ಡಿ, ದೇವನಪಲ್ಲಿ ಶ್ರೀನಿವಾಸ್, ಚೇತನ ಧೋಕಾ ಆಯ್ಕೆಯಾಗಿದ್ದಾರೆ. 12 ಜನ ಕಾರ್ಯಕಾರಿ ಸಮಿತಿ ಸದಸ್ಯರು, 6 ಜನ ವಿಶೇಷ ಆಹ್ವಾನಿತರು, 3 ಜನ ಸಲಹೆಗಾರರನ್ನು ಆಯ್ಕೆ ಮಾಡಲಾಯಿತು. ನ್ಯಾಯವಾದಿ ತಾರಿಕ್ ರಜ್ವಿ ಚುನಾವಣೆಯಾಗಿ ಹಾಗೂ ನಾಮಪತ್ರ ಪರಿಶೀಲನಾ ಸಮಿತಿ ಅಧ್ಯಕ್ಷರಾಗಿ ನಾಗನಗೌಡ ಹರವಿ ಕಾರ್ಯನಿರ್ವಹಿಸಿದರು. ಈ ಸಂದರ್ಭದಲ್ಲಿ ನಿಕಟಪೂರ್ವ ಅಧ್ಯಕ್ಷ ತ್ರಿವಿಕ್ರಮ್ ಜೋಶಿ ಸೇರಿದಂತೆ ವಾಣಿಜ್ಯೋದ್ಯಮಿಗಳು ಭಾಗವಹಿಸಿದರು. ಇಂದಿನ ದಿನಗಳಲ್ಲಿ ವಸತಿ ನಿಲಯಗಳಲ್ಲಿ ಮೌಲ್ಯಾಧಾರಿತ ಶಿಕ್ಷಣದ ಮಹತ್ವವನ್ನು ತಿಳಿಸುವುದರ ಮೂಲಕ ವಿದ್ಯಾರ್ಥಿಗಳಲ್ಲಿ ಮನಪರಿವರ್ತನೆಗೆ ಪ್ರೇರೇಪಿಸಲಾಗುವುದು ಎಂದು ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ರಾಜಯೋಗಿನಿ ಸ್ಮಿತಾ ಅಕ್ಕ ಹೇಳಿದರು. ನಗರದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಸಭಾಂಗಣದಲ್ಲಿ ವಿದ್ಯಾರ್ಥಿಗಳಲ್ಲಿ ಮೌಲ್ಯ ಜಾಗೃತಿ ಮೂಡಿಸಲು ಏಕಾಗ್ರತೆ, ಸಕಾರಾತ್ಮಕ ವ್ಯಕ್ತಿತ್ವದ ನಿರ್ಮಾಣ ಕುರಿತು ದಿನದಲ್ಲಿ 45 ನಿಮಿಷಗಳ 5 ದಿನಗಳ ಕಾಲ ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಮಣ್ಣಿನಿಂದ ಮಡಿಕೆ, ಕಲ್ಲಿನಿಂದ ಶಿಲ್ಪಿ, ಹೊನ್ನಿನಿಂದ ಆಭರಣ ಆದರಂತೆ ಮಕ್ಕಳ ಮನ ಪರಿವರ್ತನೆ ಮಾಡುವುದರಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಪರಿಶ್ರಮವೂ ಕೂಡ ಅಷ್ಟೇ ಪ್ರಾಮುಖ್ಯತೆವೆಂದು ತಿಳಿಸಿದರು. ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕಿ ಬೇಬಿ ಹುಲ್ಲಾವರ್ ಮಾತನಾಡಿ, ಇತ್ತೀಚೆಗೆ ಮಕ್ಕಳಲ್ಲಿ ಮೊಬೈಲ್ ದುಷ್ಪರಿಣಾಮ ಹೆಚ್ಚಾಗುತ್ತಿದ್ದು, ಇದನ್ನು ತಡೆಗಟ್ಟಲು ಮೌಲ್ಯಾಧಾರಿತ ಶಿಕ್ಷಣದ ಮಹತ್ವವನ್ನು ಅರಿಯಬೇಕಾಗಿದೆ. ಮಕ್ಕಳ ವಿದ್ಯಾಭ್ಯಾಸ ಹಾಗೂ ಶುಚಿತ್ವ ಬಗ್ಗೆ ತೆಗೆದುಕೊಂಡ ಕ್ರಮಗಳ ಬಗ್ಗೆ ಮಾಹಿತಿ ವಿವರಿಸಿದರು. ಈ ವೇಳೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ತಾಲೂಕು ಅಧಿಕಾರಿ ಸಂಗನ್ ಬಸಪ್ಪ ಬಿರಾದರ್, ವೀರಶೈವ ಪ್ರಸಾದ್ ನಿಲಯಗಳ ಸಮಿತಿ ಅಧ್ಯಕ್ಷ ಶರಣಬಸಪ್ಪ ಅರಳಿ ಮಾತನಾಡಿದರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿ ವಸತಿ ನಿಲಯಗಳ ಮೇಲ್ವಿಚಾರಕರಾದ ವೀರೇಶ್, ತಾಯಪ್ಪ, ಲಕ್ಷ್ಮಿ, ರೂಪಾ ಕುಲಕರ್ಣಿ, ಜಗದೀಶ್ ಪಾಟೀಲ್ ಸೇರಿದಂತೆ ಅನೇಕರು ಭಾಗವಹಿಸಿದರು. ಮುಂಗಾರು ಆರಂಭವಾಗುವ ಮುನ್ನವೇ ರೈತರು ಹತ್ತಿ ಬೀಜ ಬಿತ್ತನೆ ಮಾಡಿದ್ದು, ಇದೀಗ ಮೊಳಕೆ ಹೊಡೆದ ಹತ್ತಿ ಬೀಜ ಆರಂಭದಲ್ಲಿ ಎಲೆ ಕೆಂಪು ಬಣ್ಣಕ್ಕೆ ತಿರುಗಿ ಗುಲಾಬಿ ಕಾಯಿ ಕೊರಕ ರೋಗದ ಲಕ್ಷಣಗಳು ಕಂಡುಬರುತ್ತಿದೆ. ಜಿಲ್ಲೆಯಲ್ಲಿ ಸಾಕಷ್ಟು ನಕಲಿ ಹತ್ತಿ ಬೀಜ ಮಾರಾಟ ಮಾಡಲಾಗಿದೆ ಎನ್ನುವ ಆರೋಪದ ಜೊತೆಗೆ ನಿಷೇಧಿತ ಬಿಟಿ ಹತ್ತಿ, ತಳಿಯ ಹತ್ತಿ ಬೀಜ ಮಾರಾಟ ಮಾಡಲಾಗಿದೆ ಎಂಬುದು ಆರೋಪ ಕೇಳಿಬಂದಿದೆ. ಜಿಲ್ಲೆಯಲ್ಲಿ ನಕಲಿ ಹತ್ತಿ ಬೀಜ ಮಾರಾಟ ಮಾಡುತ್ತಿರುವುದು ಮಾತ್ರವಲ್ಲದೆ ನಿಷೇಧಿತ ಬಿಟಿ ಹತ್ತಿ ಬೀಜವನ್ನು ರೀಪ್ಯಾಕಿಂಗ್ ದಂಧೆ ನಡೆಯುತ್ತಿರುವುದರಿಂದ ರೈತರು ಕಂಗಾಲಾಗಿದ್ದಾರೆ. ಈಗಾಗಲೇ ಜಿಲ್ಲೆಯಲ್ಲಿ ಮುಂಗಾರು ಮುಂಚಿತವಾಗಿ ಸಾಕಷ್ಟು ರೈತರು ಮಳೆ ನಂಬಿ ಹತ್ತಿ ಬಿತ್ತನೆ ಮಾಡಿದ್ದಾರೆ. ಇದೀಗ ಅಲ್ಲಲ್ಲಿ ಮಳೆಯಾಗಿದ್ದು ಬಿತ್ತನೆ ಮಾಡಿದ ಬೀಜ ಮೊಳಕೆಯೊಡೆದಿದ್ದು, ಆರಂಭದಲ್ಲಿ ಹತ್ತಿ ಗಿಡದಲ್ಲಿ ಎಲೆಯು ಕಂದು ಬಣ್ಣಕ್ಕೆ ತಿರುಗಿದೆ. ಜೊತೆಗೆ ಬಿತ್ತನೆ ಬೀಜ ಮೊಳಕೆ ಒಡೆಯದೆ ಕಂಡು ಬಂದಿದೆ. ತಾಲೂಕಿನ ಚಂದ್ರಬಂಡ ಹೋಬಳಿ ವ್ಯಾಪ್ತಿಯಲ್ಲಿ ಸಾಕಷ್ಟು ರೈತರು ಹತ್ತಿ ಬಿತ್ತನೆ ಮಾಡಿದ್ದಾರೆ. ಆದರೆ ಆರಂಭದಲ್ಲಿ ಹತ್ತಿ ಗಿಡದ ಎಲೆ ಕಂದು ಬಣ್ಣಕ್ಕೆ ತಿರುಗಿರುವುದರಿಂದ ನಿಷೇಧಿತ ಬಿಟಿ ಹತ್ತಿ ಬೀಜ ಎಂದು ಮೇಲ್ನೋಟಕ್ಕೆ ತಿಳಿದು ಬಂದಿದೆ. ನೆರೆ ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯದಿಂದ ಬಂದು ನಕಲಿ ಹತ್ತಿ ಬೀಜ ಮತ್ತು ನಿಷೇಧಿತ ಬಿಟಿ ಹತ್ತಿ ಬೀಜ ರೀಪ್ಯಾಕಿಂಗ್ ಅಕ್ರಮ ದಂಧೆ ನಡೆಯುತ್ತಿದೆ ಎಂದು ಆರೋಪಿಸಲಾಗಿದೆ.
ಮುಗ್ಧ ರೈತರಿಗೆ ಮಾರಾಟ ಮಾಡುವುದೇ ಇದರ ಪ್ರಮುಖ ಉದ್ದೇಶವಾಗಿದೆ. ಒಂದು ವೇಳೆ ಕಳಪೆ ಬೀಜ ಬಿತ್ತನೆ ಮಾಡಿದರೆ ರೈತರೇ ಬೆಳೆ ಇಲ್ಲದೆ ಪರದಾಡುವಂತಹ ಪರಿಸ್ಥಿತಿ ಒದಗಿ ಬರುವುದು ಖಚಿತವಾಗಿದೆ. ರೀಪ್ಯಾಕಿಂಗ್ ದಂಧೆ ನಡೆಯುತ್ತಿದ್ದು, ಹಳೆಯ ಬೀಜಗಳಿಗೆ ಹೊಳಪು ನೀಡಿ ನಾನಾ ಕಂಪನಿಗಳ ಹೆಸರಿನಲ್ಲಿ ರೀಪ್ಯಾಕೆಟ್ ಮಾಡಿ ಅವುಗಳನ್ನು ರೈತರಿಗೆ ನಂಬಿಸಿ ಮಾರಾಟ ಮಾಡುವುದೇ ಈ ನೆರೆಯ ರಾಜ್ಯಗಳ ಪ್ರಮುಖವಾದ ಉದ್ದೇಶವಾಗಿದೆ. ಆದರೆ ಇದು ರೈತರನ್ನು ನಿದ್ದೆಗೆಡಿಸುವಂತೆ ಮಾಡಿದೆ. ಜಿಲ್ಲೆಯಲ್ಲಿ ಹತ್ತಿಯನ್ನು ರೈತರು ಪ್ರಮುಖ ವಾಣಿಜ್ಯ ಬೆಳೆಯನ್ನಾಗಿ ಮಾಡಿಕೊಂಡಿದ್ದಾರೆ. ಮುಂಗಾರು ಹಂಗಾಮಿನಲ್ಲಿ ಅಧಿಕ ಪ್ರಮಾಣದಲ್ಲಿ ಬಿತ್ತನೆ ಮಾಡಿದ್ದು, ಇದನ್ನೇ ಬಂಡವಾಳ ಮಾಡಿಕೊಂಡ ನಕಲಿ ಬೀಜ ಮಾರಾಟ ಮಾಡಲು ನೆರೆಯ ರಾಜ್ಯಗಳಿಂದ ಅಕ್ರಮ ನಡೆಯುತ್ತಿದ್ದು, ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಬೀಡು ಬಿಟ್ಟಿದ್ದಾರೆ ಎಂಬುದು ಮಾತ್ರ ನಿಗೂಢವಾಗಿ ಉಳಿದುಕೊಂಡಿದೆ. ನಕಲಿ ಹತ್ತಿ ಬೀಜ ಮಾರಾಟ ಮಾಡಿ ರೈತರಿಗೆ ಮೋಸ ಮಾಡಲು ಮುಂದಾಗಿದ್ದಾರೆ. ಜಿಲ್ಲೆಯಲ್ಲಿ ನಾನಾ ಕಡೆಯಲ್ಲಿ ಬೀಡು ಬಿಟ್ಟಿದ್ದಾರೆ. ಇವರ ಮೇಲೆ ಕೃಷಿ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲು ಮುಂದಾಗಿ ಅಕ್ರಮ ದಂಧೆ ನಿಯಂತ್ರಿಸಬೇಕಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇವದುರ್ಗ ಬಿಇಒ ಸುಖದೇವ್ ಮೇಲೆ ಹಲ್ಲೆ ಪ್ರಕರಣ ಯಾವುದೇ ಜಾತಿ ಧರ್ಮಕ್ಕೆ ಸಂಬಂಧಿಸಿದ್ದಲ್ಲ, ಕೂಡಲೇ ಮತ್ತೋರ್ವ ಆರೋಪಿಯನ್ನು ಬಂಧಿಸಲಿ, ರಮೇಶ್ ವೀರಾಪುರ್. ಮಾದಿಗ ಸಮುದಾಯದ ಮುಖಂಡರಿಗೆ ನಿಗಮ ಮಂಡಳಿಗಳಲ್ಲಿ ಅವಕಾಶ ನೀಡಲಿ, ಹನುಮಂತಪ್ಪ ಮನ್ನಾಪುರ ಆಗ್ರಹ. ರಾಯಚೂರು ವಾಣಿಜ್ಯೋದ್ಯಮ ಸಂಘದ ಅಧ್ಯಕ್ಷರಾಗಿ ಕಮಲ್ ಕುಮಾರ್, ಕಾರ್ಯದರ್ಶಿಯಾಗಿ ಜಂಬಣ್ಣ ಆಯ್ಕೆ. ವಿದ್ಯಾರ್ಥಿಗಳಲ್ಲಿ ಮೌಲ್ಯಾಧಾರಿತ ಶಿಕ್ಷಣ ಕುರಿತು ಮನಪರಿವರ್ತನೆ ಅಗತ್ಯ, ಸ್ಮಿತಕ್ಕ. ಮತ್ತು ಜಿಲ್ಲೆಯಲ್ಲಿ ನಕಲಿ ಹತ್ತಿ ಬೀಜ ಮಾರಾಟ ಶಂಕೆ, ಹತ್ತಿ ಬೆಳೆಗೆ ಕೆಂಪು ರೋಗ, ಆತಂಕದಲ್ಲಿ ರೈತರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಯೋಜಿಸಿದವರು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಕರ್ನಾಟಕ ರಾಜ್ಯ ಶಾಖೆಯ ಚೇರ್ಮನ್ ರಾದ ಶ್ರೀ ವಿಜಯ್ ಕುಮಾರ್ ಪಾಟೀಲ್ ಶಾಮಂತಗೇರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಶುಭ ಕೋರುತ್ತಿರುವವರು ಶ್ರೀ ವಿಜಯ್ ಕುಮಾರ್ ಪಾಟೀಲ್ ಶಾಮಂತಗೇರ, ಅಭಿಮಾನಿಗಳ ಬಳಗ, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. SAK ಕನ್ವೆನ್ಷನ್ ಹಾಲ್. ಬುಕ್ ನೌ, ಫ್ಲಾಟ್ 50% discount. Save of the season with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ, ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಪಲ್ಸರ್ ಧಮಾಕ ಆಫರ್, ಥ್ರಿಲ್ಲಿಂಗ್ ಆಫರ್, 10,000 ರೂಪಾಯಿಗಳವರೆಗೆ. ಬಜಾಜ್ ಧಮಾಕ ಆಫರ್, ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿರಿಂದ ಪ್ರಾರಂಭ. ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ವಿಸಿಟ್ KTB Jewel Palace, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು.